ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ಯಾಂಕರ್ಸ್ ಅಲ್ಗೋರಿದಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಬ್ಯಾಂಕರ್ಸ್ ಅಲ್ಗೋರಿದಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಡೆಡ್ಲಾಕ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಬ್ಯಾಂಕರ್ಸ್ ಅಲ್ಗೋರಿದಮ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಬ್ಯಾಂಕರ್ಸ್ ಅಲ್ಗೋರಿದಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಅಂದರೆ ಫಸ್ಟು ನಮಗೆ ಪ್ರೋಸೆಸ್, ಅಲೋಕೇಶನ್ ಮತ್ತು ಮ್ಯಾಕ್ಸಿಮಮ್ಮಿಂದು ಟೇಬಲ್ನ ಕೊಡ್ತಾ ಹೋಗ್ತಾರೆ. ಸೊ ಫಸ್ಟ್ ಇಲ್ಲಿ ನಮಗೆ ಒಂದು 10, 5, 7 ಇದನ್ನು ನಂಬರ್ಸನ್ನು ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಎ ಬಿ ಸಿನ ವ್ಯಾಲ್ಯೂ, ಇದು ಏನು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ. ಸೊ ಫಸ್ಟ್ ನಾವೇನು ಮಾಡೋಣ, ಅಲೋಕೇಟ್ ಆಗಿರುವಂಥದ್ರಲ್ಲಿ ಎ ಬಿ ಸಿನ ಟೋಟಲ್ ವ್ಯಾಲ್ಯೂನ ಕಂಡುಹಿಡಿತಾ ಹೋಗೋಣ. ಸೊ ಪ್ರತಿಯೊಂದನ್ನು ಸಪ್ರೇಟಾಗಿ ನೋಡಿ. 0 +2 +3 +2 ಎಷ್ಟಾಯಿತು? 3, 2, 5, 6, 7. ಸೊ ಟೋಟಲ್ ಎಗೆ ಎಷ್ಟು? 7. ನೆಕ್ಸ್ಟ್ ಬಿಗೆ 1 +0 +0 +1 +0 ಎಷ್ಟಾಯಿತು? 2. ನೆಕ್ಸ್ಟ್ ಸಿ 0 +0 +2 +1 +2 ಎಷ್ಟಾಯಿತು? 5. ಸೊ 2 7 5 2 ಇದು ಆನ್ಸರು. ನಮಗೆ ಅಲೋಕೇಶನ್ನಲ್ಲಿ ಟೋಟಲ್ ಅಲೋಕೇಶನ್ ಎಷ್ಟು ಬಂತು? ಇಷ್ಟು. ಸೊ ನಾವು ಅವೈಲಬಲ್ನ ನೋಡ್ತಾ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಅಂದರೆ ಫಸ್ಟು ನಮಗೆ ಮ್ಯಾಕ್ಸಿಮಮ್ ಕೊಟ್ಟಿರೋದಂಥದ್ದು ಎಷ್ಟು, ಎಗೆ ಎಷ್ಟು ಕೊಟ್ಟಿದ್ದಾರೆ, ಬಿಗೆ ಎಷ್ಟು ಕೊಟ್ಟಿದ್ದಾರೆ, ಸಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡ್ತಾ ಹೋಗಬೇಕು. ಸೊ ಫಸ್ಟ್ ಎಗೆ, ಬಿ ಮತ್ತು ಸಿ. ಎಗೆ ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟಿದ್ದಾರೆ? 10. ಎಗೆ ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟಿದ್ದಾರೆ? 10. ಬಿಗೆ 5, ಸಿಗೆ 7. ಸೊ ನೆಕ್ಸ್ಟ್ ಅಲೋಕೇಶನ್ ಎಷ್ಟಾಗಿದೆ? ಟೋಟಲ್ ಅಲೋಕೇಶನ್ ಎಗೆ ಟೋಟಲ್ ಅಲೋಕೇಶನ್ 7. ನೆಕ್ಸ್ಟ್ ಬಿಗೆ 2. ನೆಕ್ಸ್ಟ್ ಸಿಗೆ 5. ಸೊ ಟೋಟಲ್ ಇದ್ರದ್ದು ಡಿಫ್ರೆನ್ಸ್ ಎಷ್ಟೆಷ್ಟು ಬರುತ್ತೆ ನೋಡ್ತಾ ಹೋಗೋಣ. 10 - 7 3. ಸೊ 5 - 2 3. ನೆಕ್ಸ್ಟ್ 7 - 5 2. ಸೊ ಟೋಟಲ್ ನಮಗೆ ಎ ಬಿ ಸಿನ ನೋಡ್ತಾ ಹೋದಾಗ ಅವೈಲಬಲ್ ಎಷ್ಟಿದೆ ನಮ್ಮ ಹತ್ರ? 3 3 2. ಎ 3 ಉಳಿದಿದೆ, ಬಿ 3 ಉಳಿದಿದೆ ಮತ್ತು ಸಿ ವ್ಯಾಲ್ಯೂಸ್ 2 ಉಳಿದಿದೆ. ಸೊ ಇನ್ನು ಅಲೋಕೇಶನ್ ಆಗೋದಕ್ಕೆ ಇಷ್ಟು ಬಾಕಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಹೋಯಿತು. ಸೊ ಫಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಅವೈಲಬಲ್ ಎಷ್ಟಿದೆ ಅಂತ ನಾವು ನೋಡಾದ್ಮೇಲೆ ನೀಡ್ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ನೀಡ್ ಮ್ಯಾಟ್ರಿಕ್ಸ್. ನೀಡ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ನೀಡ್ನ ಫಾರ್ಮುಲಾ ಇದೆ. ಏನು? ನೀಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಇಲ್ಲಿ ಇದೆಯಲ್ಲ, ಮ್ಯಾಕ್ಸಿಮಮ್ ಮೈನಸ್ ಅಲೋಕೇಶನ್ ಇದನ್ನು ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಏನು? ನೀಡ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಮೈನಸ್ ಅಲೋಕೇಶನ್. ಮ್ಯಾಕ್ಸ್ ಎಷ್ಟಿದೆ ಇಲ್ಲಿ? ಎ ವ್ಯಾಲ್ಯೂ 7. 7 - 0. 7 - 0 ಏನು? 7. ಎ ಬಿ ಸಿ. ನೆಕ್ಸ್ಟ್ 7 - 0 7. 5 - 1. ಬಿ ಸಪ್ರೇಟ್, ಸಿ ಸಪ್ರೇಟ್ ಆ ಥರ ಮಾಡಬೇಕು. 5 - 1 ಎಷ್ಟಾಗುತ್ತೆ? 4. ನೆಕ್ಸ್ಟ್ 3 - 0 3. ಮೊದಲನೇದಾಯಿತು. ನೆಕ್ಸ್ಟ್ 3 - 2 1. 2 - 0 2. ನೆಕ್ಸ್ಟ್ 2 - 0 2. ನೆಕ್ಸ್ಟ್ 9 - 3 6. 0 - 0 0. 2 - 2 0. ನೆಕ್ಸ್ಟ್ 2 - 2 0. 2 - 1 1. ನೆಕ್ಸ್ಟ್ 2 - 1 1. ನೆಕ್ಸ್ಟ್ P4. 4 - 0 4. 3 - 0 3. 3 - 2 1. ಸೊ ನೀಡ್ ಮ್ಯಾಟ್ರಿಕ್ಸ್ನ ನಾವು ಅಲೋಕೇಟ್ ಮಾಡ್ತಾ ಹೋಗಾಯ್ತು. ಇವಾಗ ನಾವೇನು ಮಾಡಬೇಕು ಅಂತ ಅಂದರೆ ಸೇಫ್ ಸ್ಟೇಟ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಬ್ಯಾಂಕರ್ಸ್ ಅಲ್ಗೋರಿದಮ್ನ ಯೂಸ್ ಮಾಡಿ ಸೇಫ್ ಸ್ಟೇಟ್ನ ಮಾಡಬೇಕು. ಸೊ ಸೇಫ್ ಸ್ಟೇಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಫಸ್ಟು if need is less than or equal to work ಅಥವಾ ಅವೈಲಬಲ್ನೇ ನಾವು ವರ್ಕ್ ಅಂತ ಕರಿತೀವಿ. ಇಫ್ ನೀಡ್ ಈಸ್ ಲೆಸ್ ದೆನ್, ನೀಡ್ನ ವ್ಯಾಲ್ಯೂ ವರ್ಕ್ ವ್ಯಾಲ್ಯೂ ಅಥವಾ ಅವೈಲಬಲ್ ವ್ಯಾಲ್ಯೂಗಿನ್ನ ಕಡಿಮೆ ಇದ್ದರೆ ದೆನ್ ಹೊಸ ವರ್ಕ್ನ ಕಂಡುಹಿಡಿತೀವಿ. ಹೇಗೆ? ವರ್ಕ್ ಈಸ್ ಈಕ್ವಲ್ ಟು ವರ್ಕ್ ಪ್ಲಸ್ ಆ ನೀಡಿನ ಅಲೋಕೇಶನ್ನ ಆ್ಯಡ್ ಮಾಡ್ತೀವಿ. ಇದು ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದು ಫಸ್ಟ್ ಏನು ಮಾಡಬೇಕು? P1ನ ತಗೊಳ್ಳೋಣ. ಸೊ
P1 ಅಲ್ಲಿ ನಮಗೆ ನೀಡ್ ಏನಿದೆ 743. ಈ 743 ಏನಾಗಿರಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು ಅವೈಲಬಲ್ ಎಷ್ಟಿದೆ ನಮಗೆ 332 ಇದೆ. ಇದು ಟ್ರೂನಾ? ಇಲ್ಲ, ಇದು ನಮಗೆ ಫಾಲ್ಸ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಫಸ್ಟ್ ಏನು ಮಾಡಬೇಕು, ನೀಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ವರ್ಕ್. ನೀಡ್ ಎಷ್ಟಿದೆ ನಮಗೆ? ನೀಡ್ 743 ಇದೆ. 743 ಈಸ್ ಅವರ್ ನೀಡ್. ಬಟ್ ನಮಗೆ ಅವೈಲಬಲ್ ಎಷ್ಟಿದೆ? 332 ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದನ್ನು P1 ನಾವು ಫಸ್ಟು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ P0ನೇ ನಾನು ಮಾಡಿಲ್ಲ, P1ಗೆ ಬಂದುಬಿಟ್ಟಿದ್ದೀನಿ, ನೆಕ್ಸ್ಟ್ P0 ಅಲ್ವಾ ಅದ್ರದ್ದು. ಸೊ P0ನ ನಾನು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ P1ಗೆ ಬರ್ತೀನಿ. P1 ಬಂದಾಗ ನನಗೆ ನೀಡ್ ಎಷ್ಟಿದೆ? 122. ನನಗೆ ಅವೈಲಬಲ್ ಎಷ್ಟಿದೆ? 332. ಲೆಸ್ ದೆನ್ ಆರ್ ಈಕ್ವಲ್ ಟು 332 ಆಯಿತಾ? ಇವಾಗ ನಾನೇನು ಮಾಡ್ತೀನಿ ಅಂತ ಅಂದರೆ, 332 ಈಸ್ ಗ್ರೇಟರ್ ದೆನ್ ಅಲ್ವಾ, 122 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 332. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಇವಾಗ ನಾನೇನು ಮಾಡ್ತೀನಿ, ಹೊಸ ವರ್ಕ್ ಅಥವಾ ಅವೈಲಬಲ್ನ ಕಂಡುಹಿಡಿತೀನಿ. ಹೇಗೆ? ವರ್ಕ್ ಈಸ್ ಈಕ್ವಲ್ ಟು ವರ್ಕ್ ಪ್ಲಸ್ ಅಲೋಕೇಶನ್. ಸೊ ಹೊಸ ವರ್ಕ್ ಹೆಂಗೆ ಕಂಡುಹಿಡಿಯೋದು? ವರ್ಕ್ ಇವಾಗ ಆಲ್ರೆಡಿ ಇರುವಂಥ ಅವೈಲಬಲ್ ಎಷ್ಟು? 332 ಪ್ಲಸ್ ಇದರ ಅಲೋಕೇಶನ್ ಅಂದರೆ P1ಗೆ ಅಲ್ವಾ ನಾವು ಕನ್ಸಿಡರ್ ಮಾಡ್ತಾ ಇರೋದು. P1ನ ಅಲೋಕೇಶನ್ ಎಷ್ಟು? 200. ಸೊ ನಮಗೇನು ವ್ಯಾಲ್ಯೂ ಬಂತು? 532. ನಮಗೆ ಇಲ್ಲಿ ಎಷ್ಟಾಯಿತು ಅವೈಲಬಲ್? 532. ಸೊ ನಮ್ಮ ಮೊದಲನೇ ಸ್ಟೇಟು ಸೇಫ್ ಸ್ಟೇಟ್ ಬಂತು. ಯಾವುದು? P1. ನೆಕ್ಸ್ಟ್ P0 ಆಯಿತು, P1 ಆಯಿತು. ನೆಕ್ಸ್ಟ್ P2ಗೆ ಬರೋಣ. P2 ಅಲ್ಲಿ ನಮಗೆ ನೀಡ್ ಎಷ್ಟಿದೆ? 600 ಇದೆ. 600 ಅಲ್ಲ, 600, ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 532ನ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದನ್ನು ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ P3ಗೆ ಹೋಗ್ತೀನಿ. P3 ನೋಡ್ತೀನಿ. P3ಯಲ್ಲಿ ನೀಡ್ ಎಷ್ಟಿದೆ? 011 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ವರ್ಕ್ ವ್ಯಾಲ್ಯೂಗಿದೆಯಾ? 532ಗಿನ್ನ ಕಡಿಮೆ ಇದೆಯಾ? ಹೌದು, ಕಡಿಮೆ ಇದೆ. ಸೊ ಇದು ಟಿಕ್ ಮಾರ್ಕ್. ಸೊ ನಾನೇನು ಮಾಡ್ತೀನಿ, ಹೊಸ ವರ್ಕ್ ಈಸ್ ಈಕ್ವಲ್ ಟು ಆಲ್ರೆಡಿ ನನಗೆ ಅವೈಲಬಲ್ ಎಷ್ಟಿದೆ? 532 ಪ್ಲಸ್ P3ನ ಅಲೋಕೇಶನ್ ಎಷ್ಟು? 211. ಸೊ ಟೋಟಲ್ ನನಗೇನಾಯಿತು? 743 ನನಗೆ ಹೊಸ ವ್ಯಾಲ್ಯೂ ಬಂತು. 743. ನೆಕ್ಸ್ಟ್ P4ಗೆ ಹೋಗ್ತೀನಿ. ಸೊ P1 ಆದಮೇಲೆ P3 ಈಸ್ ದ ಸೇಫ್ ಸ್ಟೇಟ್. ನೆಕ್ಸ್ಟ್ P4ಗೆ ಬಂದಾಗ ಅದರ ನೀಡ್ ಎಷ್ಟಿದೆ? 431 ಲೆಸ್ ದೆನ್ ಆರ್ ಈಕ್ವಲ್ ಟು ಅಪ್ಡೇಟೆಡ್ ಎಷ್ಟಾಗಿದೆ ನಮಗೆ ವರ್ಕು? 743. ಈ ಕಂಡೀಷನ್ ರೈಟಾ? ಸೊ ನಾನೇನು ಮಾಡ್ತೀನಿ ಅಂದರೆ 743 ಹೊಸ ವರ್ಕನ್ನ ಏಕಂಡು ಹೇಳೋದು, ವರ್ಕ್ ಈಸ್ ಈಕ್ವಲ್ ಟು ಮೊದಲನೇ ಇರುವಂಥ ವರ್ಕ್ 743 ಪ್ಲಸ್ P4ನ ಅಲೋಕೇಶನ್ ಎಷ್ಟು? 002. ಸೊ ಟೋಟಲ್ ಏನಾಯಿತು? 745 ಆಯಿತು. ನನಗೆ 745 ಇದು ಅಪ್ಡೇಟೆಡ್ ವ್ಯಾಲ್ಯೂ ಆಯಿತು. ಇದು ನಮಗೆ ಮೊದಲು ಅವೈಲಬಲ್ ಆಗಿದ್ದಿದ್ದು. ಸೊ ನೆಕ್ಸ್ಟ್ ಸೇಫ್ ಸ್ಟೇಟ್ ಏನಾಯಿತು? P4. ಸೊ P0ಇಂದ P4ಗೆ ಬಂದೆ. ಆವಾಗ ನನಗೆ ಕೇವಲ 3 ಸೇಫ್ ಸ್ಟೇಟ್ ಸಿಕ್ತು. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಮತ್ತೆ P0ಗೆ ಬರ್ತೀನಿ. P0ಗೆ ಬರ್ತೀನಿ. P0ಅಲ್ಲಿ ನನಗಿವಾಗ ಫಸ್ಟಿಗೆ ಈಗ ನೀಡ್ ಎಷ್ಟಿದೆ? 743 ಇದೆ. ಆದರೆ ನನಗಿಲ್ಲಿ ಆಲ್ರೆಡಿ ಇವಾಗ ಈ ಸ್ಟೆಪ್ಪಲ್ಲಿ ಏನು ಬಂತು ನನಗೆ ಅವೈಲಬಲ್ಲು? 745. 743 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 745. ಹೌದು, ಸ್ಯಾಟಿಸ್ಫೈ ಆಯಿತು. ಇವಾಗ ಏನು ಮಾಡ್ತೀನಿ, 745 ಹೊಸ ವರ್ಕ್ನ ಕಂಡಿಡೋದು, ವರ್ಕ್ ಈಸ್ ಈಕ್ವಲ್ ಟು 745 ಪ್ಲಸ್ ಅದರ ಅಲೋಕೇಶನ್ ಏನು? P0ನ ಅಲೋಕೇಶನ್ 010. ಸೊ ಟೋಟಲ್ ಏನಾಯಿತು? 755. ಸೊ ನೆಕ್ಸ್ಟ್ ಡೇಟ್ ಏನು? P0. P4 ಆದಮೇಲೆ P0. ನೆಕ್ಸ್ಟ್ P1 ಆಲ್ರೆಡಿ ನಮಗೆ ಸಿಕ್ಕಿದೆ. ಇನ್ನು ಉಳಿದಿರೋದು ಯಾವುದು? P2. ನೆಕ್ಸ್ಟ್ P2ಗೆ ಬಂದಾಗ ನೀಡ್ ಎಷ್ಟಿದೆ? P2ನ ನೀಡು 600 ಇದೆ. ಆದರೆ ನಮ್ಮ ಹತ್ರ ಅವೈಲಬಲ್ ಎಷ್ಟಿದೆ? ಅವೈಲಬಲ್ 755. ಇದಲ್ವಾ ಲಾಸ್ಟ್ ಪ್ರೋಸೆಸ್ ಬಂದಿದ್ದು? 755 ಇದೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತಾ? ಹೌದು, ಸ್ಯಾಟಿಸ್ಫೈ ಆಯಿತು. ಇವಾಗ ಏನು ಮಾಡ್ತೀವಿ, ಹೊಸ ವರ್ಕ್ನ ಕಂಡು ಹಿಡಿದೀವಿ. ವರ್ಕ್ ಈಸ್ ಈಕ್ವಲ್ ಟು 755 ಪ್ಲಸ್ P2ನ ಅಲೋಕೇಶನ್ ಎಷ್ಟು? 302. ಸೊ ಟೋಟಲ್ ಏನಾಯಿತು? 1057. ಈ 1057 ನಾವು ಎಲ್ಲೋ ನೋಡಿದ್ವಿ. ಎಲ್ಲಿ? 1057 ಇಲ್ಲಿ ಕೊಟ್ಟಿದ್ದಾರೆ ನೋಡಿ.
ಫಸ್ಟಿಗೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇದು ಈ ವ್ಯಾಲ್ಯೂ ಮ್ಯಾಚ್ ಆಯಿತು. ಸೊ ನೆಕ್ಸ್ಟ್ ಸೇಫ್ ಸ್ಟೇಟ್ ಏನಾಯಿತು, P2. ಸೊ ನಮ್ಮ ಸೇಫ್ ಸೀಕ್ವೆನ್ಸ್ ಏನಾಯಿತು, P1, P3, P4, P0 ಮತ್ತು P2. ಸೊ ಈ ಸೇಫ್ ಸೀಕ್ವೆನ್ಸನ್ನು ನಾವು ಕಂಡುಹಿಡಿದ್ವಿ. ಸೊ ಇಷ್ಟಾಗಿತ್ತು ಡೆಡ್ಲಾಕ್ ಅವಾಯ್ಡೆನ್ಸ್ ಬ್ಯಾಂಕರ್ಸ್ ಅಲ್ಗಾರಿದಮ್. ಇಷ್ಟು ಮಾಡಿದ್ರೆ ಸಾಕು. ಸೊ ಫೈನಲ್ ವ್ಯಾಲ್ಯೂ ನಮಗೇನು ಬರಬೇಕು, ಅವೈಲಬಲ್ಲು 10, 5, 7. ಸೊ ಟೋಟಲ್ ಸ್ಯಾಟಿಸ್ಫೈ ಆಗಬೇಕು. ಆವಾಗ ನಮ್ಮ ಪ್ರೋಸೆಸ್ ಕರೆಕ್ಟ್ ಇದೆ ಅಂತ ಅರ್ಥ ಆಯಿತು. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಿಯರಿಫೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.